ಫಸ್ಟ್ ಡೇ ಜಿಮ್. ಫುಲ್ ಸುಸ್ತಾಗ್ಬಿಟ್ಟಿದೆ ಗುರು, ಫುಲ್ ಸುಸ್ತಾಗ್ಬಿಟ್ಟಿದೆ. ಲೇಖನ ಅಂದರೆ ಇವತ್ತಿನ ಡಿನ್ನರು ಓಕೆನಾ. ಮ್ಯಾಟ್ ಏನಪ್ಪ ಅಂದರೆ ಕೈ ತೊಳೆಯೋದಿಲ್ಲ ಅಂತಲೇ ಗೊತ್ತಿಲ್ಲ, ಅದೇ ಟೆನ್ಷನಲ್ಲಿದ್ದೀನಿ ನಾನು. ಫುಲ್ ಪಾರ್ಟಿ ಹೋಗ್ಬಿಡೋಣ ಅಲ್ಲಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ದು ಟೈಟಲ್ ಮತ್ತು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನು ಕತೆ ಅಂದ್ಬಿಟ್ಟು. ಸೊ ಇವತ್ತು ಡೇಟ್ ಬಂದುಬಿಟ್ಟು 21ನೇ ಮಾರ್ಚು. ಇನ್ನೂ ನಮ್ಮ ಮನೇಲಿ ಗೊತ್ತಿಲ್ಲ. ವಾಯ್ಸಸ್ ನಂದು ಆಲ್ರೆಡಿ ಸ್ವಲ್ಪ ಕೂತಂಗಿದೆ, ಇವಾಗ ಎಷ್ಟೇ ಎದ್ದಿದ್ದೀನಿ. ರಾತ್ರಿ ಸಡನ್ನಾಗಿ ಏನೋ ಮಾಡಿಕೊಂಡು ರೀಲ್ಸ್ ನೋಡ್ಕೊಂಡು ಏನೋ ನನಗಿನ್ನೂ ನೆನಪಿಲ್ಲ ಕರೆಕ್ಟಾಗಿ ಡಿಸೈಡ್ ಆದೆ ಜಿಮ್ಗೆ ಹೋಗೋಣ ಅಂದ್ಬಿಟ್ಟು. ಫ್ರೆಂಡಿಗೆ ಒಂದು ಮೆಸೇಜ್ ಆಗ್ತೆ ಬಂದು ಪಿಕ್ ಮಾಡು ಅಂದ್ಬಿಟ್ಟು. ಸೊ ಏನು ಎತ್ತ ಹೆಂಗೆ ಹೋಗುತ್ತೆ ಫ್ಲೋ, ಝೀರೋ ಐಡಿಯಾ ಓಕೆನಾ. ತುಂಬ ವರ್ಷ ಆದಮೇಲೆ ಜಿಮ್ಗೆ ಹೋಗ್ತಾ ಇರೋದು ನಾನು, ಇವತ್ತು ಹೋಗ್ತಾ ಇದ್ದೀನಿ ಜಿಮ್ಗೆ. ಸೊ ಕಂಟಿನ್ಯೂ ಮಾಡೋಕ್ಕೆ ಮಾಡಬೇಕು ಅಂತ ಇದ್ದೀನಿ. ಸೊ ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ. ಅದರದ್ದು ಕಾಂಪ್ಲಿಕೇಶನ್ಸು ಇದ್ದಾವೆ. ಆ ಕಾಂಪ್ಲಿಕೇಶನ್ಸ್ ಏನು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಂತೆ ನಿಮಗೆ. ಸದ್ಯಕ್ಕಂತೂ ಇಷ್ಟು ತಿಳ್ಕೊಳ್ಳಿ, ಜಿಮ್ಗೆ ಹೋಗ್ಬೇಕಂತ ಡಿಸೈಡ್ ಆಗಿದ್ದೀನಿ. ನಮ್ಮ ಮನೇಲೂ ಇನ್ನೂ ಹೇಳಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಸೊ ರೆಡಿಯಾಗಿದ್ದೀನಿ, ಮನೇಲಿ ಹೋಗ್ಬಿಟ್ಟು ರಿಯಾಕ್ಷನ್ ನೋಡೋಣ. ಹೊರಗಡೆ ಹೋಗ್ತಿದ್ದಮ್ಮ, ಗೆಸ್ ಮಾಡಿ ಹೆಂಗೆ ನಾರ್ಮಲ್ ಆಗಿ ತಿಂಡಿ ತಿನ್ನಕ್ಕ ಇಲ್ಲ ಜಿಮ್ಗೆ ಹೋಗು. ಸರಿ ಅವ್ರು ಬರ್ತೀನಿ, ಬಾಯ್. ಫ್ರೆಂಡ್ ಬಂದ್ಬಿಟ್ಟವ್ರೆ. ಓಕೆ, ಫ್ರೆಂಡ್ಗಿಂತ ಮುಂಚೆ ಕರೆಕ್ಟಾಗಿ ಬಂದಿದ್ದಾರೆ, ನಾನೇ ಲೇಟ್ ಆ್ಯಕ್ಚುಲಿ. ಝೀರೋ ಪ್ರಿಪ್ರೇಷನ್ಸ್ ನೋಡಿ, ರೆಗ್ಯುಲರಾಗಿ ಹೊರಗಡೆ ಹಾಕೊಂಡು ಹೋಗೋ ಶೂಸ್ ಹಾಕೊಂಡ್ಬಿಟ್ಟಿದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಒಂದು ಸ್ವಲ್ಪ ನನಗೂ ಕನ್ಫ್ಯೂಸ್ ಆಗ್ತಾಯಿದೆ, ಬೇಜಾರು ಮಾಡ್ಕೊಬೇಡ್ರಿ. ಬಿಕಾಸ್ ನಿದ್ದೆಗಣ್ಣು ಅಣ್ಣ. ಏನು ಬ್ರೋ, ಎಷ್ಟು ಕೆ ಜಿ ಇದ್ದೀರಾ ನೋಡ್ಬೇಕು ಹೋಗ್ಬಿಟ್ಟು ಎಷ್ಟು ಕೆ ಜಿ ಇದ್ದೀನಿ ಅಂತ. ಗೈಸ್ ಏನು ಗೊತ್ತಾ, ಇವಾಗ ಎಲ್ಲರೂ ನೋಡ್ತಾ ಇದ್ದೀನಿ ಅಂದರೆ ಅರ್ಲಿ ಮಾರ್ನಿಂಗ್ ಅಲ್ವಾ ಇದು. ಸೊ ಎಲ್ಲರೂ ಆಫೀಸ್ಗೆ ಹೋಗೋ ಟೈಮು. ಸೊ ಎಲ್ಲರೂ ಆಫೀಸ್ಗೆ ಅಂತ ಹೇಳ್ಬಿಟ್ಟು ಟ್ರಾವೆಲ್ ಮಾಡಿದ್ರೆ, ನಾನು ಜಿಮ್ಗೆ ಅಂತ ಹೇಳ್ಬಿಟ್ಟು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಟ್ರಾವೆಲ್ ಯಾಕಾಗಿ ವರ್ಡ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು 30 ನಿಮಿಷ ಆಗುತ್ತೆ ಜಿಮ್ಗೆ ಹೋಗೋದಕ್ಕೆ, ಅಷ್ಟು ದೂರ ಇದೆ ಜಿಮ್ಮು. ಅವೆಲ್ಲ ಹೇಳಿದೆಲ್ಲ ಒಂದು ಕಾಂಪ್ಲಿಕೇಶನು ಅಂತ ಅಂದ್ಬಿಟ್ಟು. ಸೊ ಇದು ಒನ್ ಆಫ್ ದಿ ಕಾಂಪ್ಲಿಕೇಶನು. ಕಣ್ಣಲ್ಲೆಲ್ಲ ನೀರು ಬರ್ತೈತೆ, ಹೆಲ್ಮೆಟ್ ಹಾಕ್ಬೇಕಾಗಿತ್ತು ನಾನು. ಬೈದಿವೆ, ಇನ್ನೂ ನಾವು ಜಿಮ್ಗೆ ಬಂದಿಲ್ಲ. ಇಲ್ಲಿ ಬೇರೆ ಫ್ರೆಂಡ್ನ ಪಿಕಪ್ ಮಾಡ್ಕೊಬೇಕು, ಅದಕ್ಕೋಸ್ಕರ ಇನ್ನೊಂದು ಸ್ಟಾಪ್ ಹಾಕಿದ್ದೀವಿ. ಫೈನಲಿ ಬಂದಿದ್ದೀವಿ ಜಿಮ್ಗೆ, ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿಕೊಂಡು. ಸೊ ಫಸ್ಟ್ ಡೇ ಜಿಮ್. ಸೊ ಗೈಸ್, ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ. ಡೇ 1 ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಅಂದ್ಕೊಳ್ಳಿ. ಕಾಣೋದಿಲ್ಲ ನಿಮಗೆ, ಇಲ್ಲಿವರೆಗೂ ಬರ್ತಿದ್ದೀನಿ. ಸೊ ಇವೆಲ್ಲ ಹೇಳ್ಬೇಕು, ಇವೆಲ್ಲ ತೋರಿಸ್ಬೇಕು. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಸೆಲ್ಫೀಸ್ ತೊಗೊಂಡು ಶಾರ್ಟ್ಸ್ಗೆ ಕ್ಲಿಪ್ಸ್ನ ತೊಗೊಂಡು ಬಂದಿದ್ಯಾ ಅಂತ ಅನ್ಕೊಂಬಾರ್ದಲ್ವ ನೀವು. ಸೊ ಅದಕ್ಕೋಸ್ಕರ ಸೊ ಬಾಯ್ಸ್ ಏನೇನೋ ಪ್ಲ್ಯಾನ್ ಮಾಡ್ತಾವ್ರೆ, ಎಲ್ಲರೂ ಹೊರಗಡೆ ಹೋಗೋಣ ತಿಂಡಿ ತಿನ್ನೋಕ್ಕೆ ಅಂತ. ಹೋಗೋಣ ಏನೋ ಫಸ್ಟ್ ಡೇ ಏನೋ ಓಪನಿಂಗ್ ಸೆರೆಮನಿ ಅಂದ್ಕೊಳ್ಳಿ. ಓಪನಿಂಗ್ ಸೆರೆಮನಿಗೆ ಒಂದು ನಮ್ಮ ಬಾಯ್ಸ್ ಕಡೆಯಿಂದ ಟ್ರೀಟ್ ನಾನು ಬಂದಿದ್ದೀನಿ. ಅಲ್ಲ ಬ್ರಾ, ನಾನು ಏನು ಬ್ರೋ ಮ್ಯಾನ್ ಆಫ್ ಸ್ಟೀಲ್ ನೀವು. ಅಜ್ಜಿ ಗುದ್ದಿದ್ದು ಬೆಂಡೆ ಆಗಿಬಿಡ್ತು ನಂಬರ್ ಪ್ಲೇಟು. ಸೊ ಏನಿವೆ ನೋಡೋಣ ಎಲ್ಲೋಗೋ ತಿಂಡಿಗೆ ಏನು ಕತೆ ಅಂತ ಅಂದ್ಬಿಟ್ಟು. ಸದ್ಯಕ್ಕಂತೂ ಗುಡ್. ಸೊ ಏನಕ್ಕೆ ಇಲ್ಲ ಓಡಿಸಿ ಬ್ರೋ, ಬೇಡ ಬ್ರೋ ಓಡಿಸಿ ಬ್ರೋ. ಇನ್ನೊಂದಿನ ರಿವ್ಯೂನೇ ಮಾಡೋಣಂತೆ. ಸೊ ಇಲ್ಲೊಂದು EV ಇದೆ, ಸೊ ಅದನ್ನು ರಿವ್ಯೂ ಮಾಡೋಣಂತೆ ನೆಕ್ಸ್ಟು. ನಾವು ಹಿಂದೆ ಶಿಸ್ತಾಗಿ ಕೂತ್ಕೋತೀವಿ ಡಬಲ್ಸ್. ಫುಲ್ ಸುಸ್ತಾಗ್ಬಿಟ್ಟಿದೆ ಗುರು, ಫುಲ್ ಸುಸ್ತಾಗ್ಬಿಟ್ಟಿದೆ. ಲೇಖನ ಅಂದರೆ ಟಿಫಿನ್ ಸೆಂಟರು, ಬೇರೆ ಯಾವುದೋ ಹುಡುಗಿ ನೋಡೋಕೆ ಹೋಯ್ತಾವ್ರೆ ಕಳ್ಳನ ಮಕ್ಕಳು ಅನ್ಕೋಬೇಡಿ. ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಬಂದಿದ್ದೀವಿ. ಇಡ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಈ ಜಾಗದಲ್ಲಿ ಟ್ರೈ ಮಾಡ್ತಿರೋದು ಫಸ್ಟ್ ಟೈಮ್ ನಾನು. ಇಲ್ಲಿ ಸುಮಾರು ಸರಿ ಓಡಾಡಿದ್ದೀನಿ. ಟೀ ಕುಡಿಯೋಕ್ಕೆ ಬಂದಿದ್ದೀನಿ, ಆ ಜಾಗದಲ್ಲಿ ಟೀ ಕುಡಿತಾ ಇದ್ದೆ. ಬಟ್ ತಿಂಡಿ ಫಸ್ಟ್ ಟೈಮ್ ಮುಗಿಸ್ಕೊಂಡು ಜಿಮ್ನ ಮನೆಗೆ ಬಂದಿದ್ದೀನಿ. ಸೊ ಇವತ್ತೇನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಜಿಮ್ಮಲ್ಲಿ ವರ್ಕೌಟು. ಜಾಸ್ತಿ ಅನ್ನೋದಕ್ಕಿಂತ ಪರ್ಟಿಕ್ಯುಲರಾಗಿ ಯಾವುದು ಮಾಡೋಕ್ಕೆ ಹೋಗಲಿಲ್ಲ, ಫುಲ್ ಫ್ರೀ ವರ್ಕೌಟ್ ಮಾಡಿದೆ. ಮನೆಗೆ ಬಂದು ಏನು ಮಾಡ್ತಿದ್ದೀನಿ ಹೇಳಿ, ಮನೆಗೆ ಬಂದು ಮತ್ತೊಮ್ಮೆ
ತಿಂಡಿ ತಿಂತಾಯಿದ್ದೀನಿ. ಸೊ ಅಲ್ಲಿ ತಿಂದಿದ್ದು ಬರೀ ಸಿಂಗಲ್ ಇಡ್ಲಿ ಅಷ್ಟೇ. ಅದು ಯಾವ ಮೂಲೆಗೂ ಸಾಕಾಗಲ್ಲ, ಅದರಲ್ಲಿ ವರ್ಕೌಟ್ ಮಾಡಿದಾಗ ಯಾವ ಮೂಲೆಗೂ ಸಾಕಾಗಲ್ಲ. ಸೊ ಮನೆಯಲ್ಲಿ ಹೇಳಿದರೆ ಹೊರಟಿದ್ದಲ್ವ, ಅಂದರೆ ಸಡನ್ ಸರ್ಪ್ರೈಸ್ ಕೊಟ್ಬಿಟ್ಟು ಹೊರಟಿದ್ದು. ಸೊ ಅದಕ್ಕೋಸ್ಕರ ತಿಂಡಿ ಮಾಡಿದರು, ಅದನ್ನು ತಿಂತಾಯಿದ್ದೀನಿ. ಇಷ್ಟು ಕೆಲಸ ಇತ್ತು, ಪಟ್ಟ ಅಂತ ಹೇಳ್ಬಿಟ್ಟಲ್ಲ ಅದನ್ನು ಮುಗಿಸಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಇವಾಗ ಹೊರಗಡೆ ಹೋಗ್ಬೇಕಂತಿದ್ದೀನಿ. ಆ್ಯಕ್ಚುಲಿ ಪ್ಲ್ಯಾನಲ್ಲಿ ಇರಲಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಇದು ಪ್ಲ್ಯಾನ್ ಆಗಿದ್ದು. ಏನೂ ಮಾಡೋಕ್ಕಾಗಲ್ಲ, ನಿಮಗೆಲ್ಲ ಗೊತ್ತಲ್ಲ, ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ಸೇ ವರ್ಕ್ ಆಗೋದು. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾನ್ಗಳು ಮಾಡ್ತೀನಿ. ಇವತ್ತು ಬೆಳಗ್ಗೆ ಹೋಗಿದ್ದು ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್. ಬನ್ನಿ ಹೋಗೋಣ. ಮೋಸ್ಟ್ಲಿ ಅಷ್ಟೇ ತೆಗಿತೀನಿ ಅನಿಸುತ್ತೆ. ಟೆಂಡರ್ ಕೊಕೊನೆಟ್ ಜ್ಯೂಸ್ 40 ರೂಪಾಯಿ. ಫ್ರೆಶ್ ಆಗಿ ಅಲ್ಲೇ ಕೆತ್ಬಿಟ್ಟು ಕೊಡ್ತಾರೆ ಎಳ್ನೀರನ್ನ. ಅದನ್ನು ಕುಡಿಯೋದು ಬಿಟ್ಬಿಟ್ಟು ಇಲ್ಲಿ ಕೆತ್ತಿಟ್ಟಿರೋದನ್ನ 40 ರೂಪಾಯಿ ಕೊಟ್ಬಿಟ್ಟು, ಅದು ಏನು ಐಸ್ ಬಾಕ್ಸಲ್ಲಿ ಇಟ್ಟವ್ರು ಅದನ್ನ. ಮೋಸ್ಟ್ಲಿ ಪ್ಯಾಕ್ಡ್ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಅದನ್ನು 40 ರೂಪಾಯಿ ಕೊಟ್ಟು ಕುಡಿಯೋದು ವರ್ತಾ? ನೋಡೋಣ ಯಾವ ಥರ ಒಂದಿನ ಟ್ರೈ ಮಾಡೋಣ, ಯಾವ ಥರ ಕೊಡ್ತಾರೆ ಅಂತ ನೋಡೋಣ ಅದನ್ನು. ಸೊ ಎನಿವೆ ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ. ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ, ಜಾಮ್ ಆಗಿಬಿಟ್ಟಿದೆಯಲ್ಲಪ್ಪ, ಏನಪ್ಪ ಇದು ಟೈಮ್ ಇಲ್ಲ ಅಂದಾಗ್ಲೇ ಈ ಥರದ್ದು ಏನಾದ್ರು ಆಗುತ್ತೆ. ಎಲ್ಲಿ ಯಾವಾಗ ಬೇಗ ಹೋಗಬೇಕು ಅಂತ ಅನ್ಕೋತಿರ್ತೀವಿ, ಆವಾಗಲೇ ಏನಾದರೂ ಒಂದು ಅಡೆತಡೆಗಳು ಉಂಟಾಗಿರುತ್ತದೆ. ಒಂದು ಫಂಕ್ಷನ್ ಇದೆಯಂತೆ. ಸೊ ನನ್ನ ಫ್ರೆಂಡ್ ಹೇಳಿದ್ದು, ಆ್ಯಕ್ಚುಲಿ ಇನ್ವೈಟ್ ಮಾಡಿದರು. ಸೊ ಅಲ್ಲಿಗೆ ಹೋಗೋದಾ ಬೇಡವಾ ಅಂತ ಒಂದು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಯಾವುದು ಗ್ಯಾರಂಟಿ ಇರಲಿಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು. ನೋಡೋಣ ಅಂತಲೇ ಇದ್ದೆ. ಬಟ್ ಆಮೇಲೆ ಅವರು ನೆನ್ನೆ ಮತ್ತೆ ಕೇಳಿದ್ರು, ಸರಿ ಇನ್ನೇನಿಲ್ಲ ಅನ್ನೋದು, ಓಡ್ ಬರೋಣ. ಮನೇಲೇ ಕೂತಿರ್ತೀನಿ, ಅದೇ ಆಗೋದು. ಸೊ ಕೂತ್ಕೊಂಡು ಒಂದೇ ಜಾಗದಲ್ಲಿ ಎಡಿಟಿಂಗ್ ಅಷ್ಟೇ ಕೆಲಸ ಮಾಡ್ಕೊಂಡಿರೋದಕ್ಕೆ ಬದಲು ಒಂದಿಷ್ಟು ಹೊರಗಡೆ ರೌಂಡ್ಸ್ ಹಾಕ್ಕೊಂಡು ಸುತ್ತಕೊಂಡು ಬಂದರೆ ಒಂದು ಫಿಸಿಕಲ್ ವರ್ಕು. ಸೊ ಈಗ ಫ್ರೆಂಡ್ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿರೋದು. ಸೊ ಯಾರ್ಯಾರು ಬರ್ತಾರೆ, ಏನು ಕತೆ ಅಂತ ಎಲ್ಲ ನಿಮಗೆ ಹೇಳ್ತೀನಂತೆ ಮುಂದಕ್ಕೆ. ಸುಮ್ಮನೆ ನೋಡಿತಾರಪ್ಪ ಜನ, ಏನು ಜನನೋ. ಬೈದಿವೆ, ನಾನು ಆಶಿನ್ ತೊಗೊಂಡೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಬಟ್ ಆದರೂ ಏವಿಯೇಟ್ರ್ ತೊಗೊಬಂದಿದ್ದೀನಿ. ಸೊ ಏವಿಯೇಟ್ರ್ ಏನು ಬೇಡ, ಅವಶ್ಯಕತೆ ಇಲ್ಲ ಅಂದರು ಡ್ಯಾಡಿ. ಯೂಶಲಾಗಿ ಡ್ಯಾಡಿ ಓಡಿಸೋದು ಏವಿಯೇಟ್ರನ್ನ. ಸೊ ಹಾಗಾಗಿ ಸರಿ ಇರಲಿ ಅಂದ್ಬಿಟ್ಟು ಇದನ್ನೇ ತೊಗೊಂಬಂದೆ. ಆಶಿನ್ ಏನಕ್ಕೆ ತೊಗೊಂಡೋಗಲ್ಲ ಎಲ್ಲ ಕಡೆ ಅಂತ ಹೇಳಿದ್ರೆ, ಎಲ್ಲರೂ ಪಾರ್ಕ್ ಮಾಡಬೇಕು ಅನ್ನೋ ಜಾಗದಲ್ಲಿ ಒಂದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಪಾರ್ಕಿಂಗಿಗೆ ಊರಾಗಲ ಜಾಗ ಬೇಕು ಒಂದು. ಆ್ಯಂಡ್ ಎರಡನೇದು, ಎಲ್ಲರೂ ಒಂದು ಕಡೆ ಪಾರ್ಕಿಂಗ್ ಮಾಡಿಬಿಟ್ಟು ಅಂದರೆ ತುಂಬ ಕಂಜೆಸ್ಟೆಡ್ ಜಾಗದಲ್ಲಿ ಪಾರ್ಕಿಂಗ್ ಮಾಡೋಕೆ ಬೇಜಾರು. ಬಿಕಾಸ್ ಆಲ್ರೆಡಿ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಒಂದು ಸ್ಕ್ರ್ಯಾಚ್ ಮಾಡಿಬಿಟ್ಟಿದ್ದಾರೆ. ಸೊ ಪಾರ್ಕಿಂಗಲ್ಲಿ ನಿಲ್ಸಿರ್ತೀವಿ, ಪಕ್ಕದ ಗಾಡಿಗಳನ್ನ ಎಳ್ಕೊಳ್ಬೇಕಾದ್ರೆ ಅವರೇನು ಆರಾಮಾಗಿ ಎಳ್ಕೊತಾರೆ, ಜೋರಾಗಿ ಹಂಗೆ ಎಳಿತಾರೆ. ಅದು ಎಲ್ಲೆಲ್ಲ ತಗಲುತ್ತೆ. ಈ ಟ್ಯಾಂಕ್ ಹತ್ರ ತಗಲ್ಬಿಟ್ಟು ಒಂದು ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಸೊ ಅದೊಂದು ಸ್ವಲ್ಪ ಬೇಜಾರು ಅದು ನೆನೆಸ್ಕೊಂಡಾಗ. ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಇವಾಗ ನಮ್ಮ ಪಯಣ ಶುರುವಾಗಿದೆ. ಆ್ಯಕ್ಚುಲಿ ಬೆಂಗಳೂರಿನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗ್ತಾ ಇದ್ದೀವಿ. ನನ್ನ ಕಾರಲ್ಲಿ ನಾನೆಲ್ಲ ಕಡೆ ಸುತ್ತಬೇಕಾದ್ರೆ ವ್ಲಾಗ್ ಮಾಡೋದು ಸಿಕ್ಕಾಬಟ್ಟೆ ಈಸಿ, ಬಿಕಾಸ್ ನನ್ನ ಪ್ರೈವೇಟ್ ಸ್ಪೇಸು. ಬಟ್ ಕ್ಯಾಬಲ್ಲಿ ಅದು ಯಾಕೋ ಸ್ವಲ್ಪ ವೈಬ್ ಮ್ಯಾಚ್ ಆಗಲಿಲ್ಲ. ಇಲ್ಲಿ ಬಂದು ರೀಚ್ ಆಗಿದ್ದೀನಿ. ಆ್ಯಂಡ್ ಇದೆಲ್ಲ ಜಾಸ್ತಿ ವ್ಲಾಗ್ ಮಾಡೋಕ್ಕಾಯ್ತಲ್ಲ. ನಮ್ಮದೇ ಯಾವ್ದಾದ್ರು ಸ್ವಂತ ಇವೆಂಟು ನಾನು ಪರ್ಸ್ನಲಿ ಏನಾದ್ರು ಬಂದಿದ್ದರೆ ಮಾಡ್ಬೋದಿತ್ತು. ಬಟ್ ಇಲ್ಲಿ ಇನ್ನೊಬ್ಬರ ಜೊತೆ ಬಂದಿರೋದಲ್ವ, ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಹಾಗಾಗಿ ಕಮ್ಮಿ ವ್ಲಾಗ್ ಮಾಡ್ತಾಯಿದ್ದೀನಿ. ಅವಲೇ ಹೇಳಿದ್ನಲ್ಲ, ನನ್ನ ಫ್ರೆಂಡ್ಸ್ನು ತೋರಿಸ್ತೀನಿ ಅಂತ. ಇವಾಗ ಒಂದು ಸ್ವಲ್ಪ ಇಲ್ಲಿ ಸ್ಪೇಸ್ ಇದೆ, ನಮ್ಮ ಪ್ರೈವೇಟ್ ಸ್ಪೇಸ್ ಇದೆ. ನಿನ್ನ ವಾಯ್ಸಲ್ಲೇ ಗೊತ್ತಾಗುತ್ತೆ. ಅಲ್ಲಿ ಏನು ಗೊತ್ತಾ, ಕಾರಲ್ಲಿ ಬರ್ಬೇಕಾದ್ರೆ ವ್ಲಾಗ್ ಮಾಡಲಿಲ್ಲ. ಆ ಅಣ್ಣನಿಗೆ ಬರೀ ಒಂದು ಹಾಡು ಹಾಕಿ ಅಣ್ಣ, ಹಾಡು ಬಂದರೆ ನಿಮ್ಮ ಕಾರಲ್ಲಿ ಅಂದರೆ ಮುಖ ಇಷ್ಟು ದಪ್ಪ ಉದಿಸ್ಕೊಂಬಿಟ್ರು. ಹಾಡು ಹಾಕೋಕ್ಕೂ ಅದು ಹಾಕಿದ್ರು, ಹಾಕ್ಲಾಬೇಡವಾ ಅಂತ ಇಟ್ಟು ಸೌಂಡ್ ವಾಲ್ಯೂಮ್ ಕೊಟ್ಟಿದ್ದಾರೆ. ಅದು ಬೇರೆ ಹಿಂದ್ಗಡೆ ಸ್ಪೀಕರ್ ಇದ್ಬೋದು, ಹಿಂದ್ಗಡೆ ಕೇಳಿಸುತ್ತೆ ನಿಮ್ಮ ಹಾಡು ಇಲ್ಲ ತನ್ನ. ನಾನು ಅದೇ ಅಂದ್ಕೊಂಡೆ. ಯೂಶಲಾಗಿ ಆ ಬೇಸ್ ವೇರಿಯಂಟ್ ಕಾರ್ಗಳಲ್ಲೆಲ್ಲ ಹಿಂದ್ಗಡೆ ಸ್ಪೀಕರ್ಸ್ ಇರಲ್ವಲ್ಲ. ಸೊ ನನಗೆ ಅಷ್ಟು ಕಷ್ಟ ಬಿದ್ದು ಕೇಳಿಸ್ತಾ ಇತ್ತು, ಹಿಂದ್ಗಡೆ ಇರೋದು ಕೇಳಿಸಲ್ಲ ಅಂತ ಅಂದ್ಕೊತಿದ್ದೆ. ಹಾಗೆ ಆಗಿದೆ. ಬೈದ್ವೆ ಚಂದನ್ ಅವ್ರಿಗೆ ಬನ್ನಿ ನೋಡಿ, ಚಂದನ್ ಅವ್ರು ಬಂದಿದ್ದಾರೆ. ಚಂದನ್ ಅವ್ರು ಬಂದಿದ್ದಾರೆ ಅಂದರೆ ನಮ್ಮ ವ್ಲಾಗಲ್ಲಿ. ಆ್ಯಂಡ್ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ವ್ಲಾಗಲ್ಲಿ ಬರೋಕ್ಕೆ ಇಷ್ಟಪಡ್ತಾರೋ ಇಲ್ವೋ ಅಂದ್ಬಿಟ್ಟು. ಸೊ ಇವರೊಬ್ಬರು. ಆಮೇಲೆ ನಾನು ಚಂದನ ಇಬ್ಬರೇ ಬಂದಿದ್ದೀವಿ, ಅನ್ಕೋಬೇಡಿ, ಬಂದಿದ್ದಾರೆ. ಸೊ ಅವ್ರಿಗೋಸ್ಕರನೇ ನಾವು ಬಂದಿರೋದು. ಆ್ಯಕ್ಚುಲಿ ನಾವಿಬ್ಬರು, ನಮ್ಮಿಬ್ಬರಿಗೂ ಇದು ರಿಲೇಟೆಡೇ ಇಲ್ಲ. ಸೊ ಅವರಿಂದ ಬಂದಿರೋದು ನಾವು ಅಷ್ಟೇ. ಚೇರ್ಸ್ ಹೊಡಿಯೋದು ನಾವು ಮರೀತಾ ಇಲ್ಲ. ಚೇರ್ಸ್ ಆ್ಯಕ್ಚುಲಿ ನಾನು ಮತ್ತೆ ಒಂದು ಸಿಪ್ ಆಲ್ರೆಡಿ ಹೊಡೆದೆ ನಾನು. ಬೈದೇವೆ ಇದು ಮೊಜಿಟೋ, ಇದು ಬೇರೆ ಆಲ್ಕೋಹಾಲಿಕ್ ಡ್ರಿಂಕ್ ಅಲ್ಲ. ಇವತ್ತಿನ ಡಿನ್ನರು ಓಕೆನಾ. ಮ್ಯಾಟ್ರ್ ಏನಪ್ಪ ಅಂದರೆ ಕೈ ತೊಳೆಯೋದಿಲ್ಲ ಅಂತಲೇ ಗೊತ್ತಿಲ್ಲ, ಅದೇ ಟೆನ್ಷನಲ್ಲಿದ್ದೀನಿ ನಾನು. ಇಲ್ಲಿ ಕೈ ತೊಳೆಯೋಕ್ಕೆ ಜಾಗನೂ ಕೊಟ್ಟಿಲ್ಲ. ಹೊರಗಡೆ ಎಲ್ಲರೂ ಹೋಗ್ಬಿಟ್ಟು ತೊಳ್ಕೊಬೇಕಾರೋ ಗೊತ್ತಿಲ್ಲ. ಬಿಡು, ನಮ್ಮ ಥರ ಬೇಜಾರು ಜನ ಕೈಯಲ್ಲಿ ತಿನ್ನೋರು ಇರ್ತಾರೆ. ಸೊ ಅವರೆಲ್ಲ ಹೋಗ್ತಾರೋ ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡಿ ಹೆಂಗಿದೆ ಫುಲ್ ಪಾರ್ಟಿ. ಹೋಗ್ಬಿಡೋಣ ಅಲ್ಲಿ.
ಓಕೆ ಸೊ ಗೈಸ್ ಇವತ್ತು ನೆಕ್ಸ್ಟ್ ಡೇ. ಸೊ ನೆನೆ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಬ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ, ಮರೆತುಬಿಟ್ಟೆ. ನಿದ್ದೆ ಬಂದಿತ್ತು ಆ್ಯಕ್ಚುಲಿ, ಮರೆತುಬಿಟ್ಟೆ ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ನಿದ್ದೆ ಎಳೀತಾ ಇತ್ತು. ಬಟ್ ಸ್ಲೇಟಾಗಿ ಮನೆಗೆ ಹೋಗಿದ್ರು. ಇವತ್ತು ಜಿಮ್ನ ಮಿಸ್ ಮಾಡ್ಕೊಂಡಿಲ್ಲ. ಡೇ 2 ಆಫ್ ಅವರ್ ಜಿಮ್ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ಹೇಳ್ಬಿಟ್ಟೆ ಬ್ಲಾಗ್ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎಂಡ್ ಮಾಡಿರಲಿಲ್ಲ. ಆಮೇಲೆ ಏನು ಕೆಜಿಗೆ ಒಂದೇ ದಿನದ್ದು ಜಿಮ್ ವ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟು ಅದಾದಮೇಲೆ ಮರ್ತೋಗ್ಬಿಟ್ಟ ಅಂತ ಕೇಳ್ಬೋದು ನೀವು. ಡೈಲಿ ಅದನ್ನೇ ಅಪ್ಲೋಡ್ ಮಾಡ್ತಾರೆ, ಡೈಲಿ ಅದೇ ತೋರಿಸ್ತಾರೆ, ನಿಮಗೂ ಬೋರ್ ಆಗುತ್ತೆ. ಸೊ ಮೋಸ್ಟ್ಲಿ ಅಷ್ಟೊಂದು ತೋರಿಸೋದಿಲ್ಲ, ಬಟ್ ಆಗಾಗ ತೋರಿಸ್ತಾ ಇರ್ತೀನಿ. ಆ್ಯಂಡ್ ಇವತ್ತಿನ ವರ್ಕೌಟ್ಸ್ ಕಂಪ್ಲೀಟ್ ಆಗಿದ್ದೆ. ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ ವ್ಲಾಗ್ ಇಲ್ಲಿವರೆಗೂ ನೋಡೋಕ್ಕೆ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಗೈಸ್. ಹೊಸಬ್ರು ನೋಡ್ತಾರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್.